హాయ్ వ్యూవర్స్, వెల్కమ్ టు ఎంబీఆర్ అగ్రికల్చర్. ఇక్కడ ఒక డైరీ ఫామ్ ఉంది. ఆ ఓనర్తో కలిసి మాట్లాడదాము. ఒకసారి రండి, మిమ్మల్ని తీసుకెళ్తాను. సార్ నమస్కారం. నమస్కారం. తమ పరిచయ సార్? ಚಂದ್ರಕಾಂತ್ ರೆಡ್ಡಿ ಅಂತ. ಊರು ತಾಲೂಕಾ? ಮುರಾಳ ಊರು, ಭಾಲ್ಕಿ ತಾಲೂಕಾ, ಬೀದರ್ ಡಿಸ್ಟಿಕ್. ಬೀದರ್ ಡಿಸ್ಟಿಕ್. ಸರ್ ಎಷ್ಟು ಹಸುದಿಂದ ಸ್ಟಾರ್ಟ್ ಮಾಡಿದ್ದೀರಿ ನೀವು? ನಾವು 2 ಹಸುದಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. 2 ಹಸುದಿಂದ. ಹೌದು. ಇದೇ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ನಿಮಗೆ ಐಡಿಯಾ ಹೆಂಗೆ ಬಂತು ಸರ್? ಮೊದಲನೇ ಹಿಡಿದೇ ಅಗ್ರಿಕಲ್ಚರ್ ಬೇಸ್ಡ್ ಇದ್ದೀವಿ. ಆಮೇಲೆ ಸ್ವಲ್ಪ ಇದರಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ಗೊತ್ತಾಗ್ತು. ಅದರಿಂದ ಚಾಲು ಮಾಡಿಬಿಟ್ಟಿವಿ. ಇವಾಗ ಎಷ್ಟು ಹಸುಗಳು ಅವ ಸರ್ ನಿಮ್ಮ ಹತ್ತಿರ? ಟೋಟಲ್ 14 ಇವೆ ಸರ್. 14 ಹಾಲು. ಒಂದು ದಿವಸದಾಗ ಎಷ್ಟು ಹಾಲು ಕೊಡ್ತಾವೆ ಸರ್ ಹಸುಗಳು? ಒಂದೊಂದು ಕಂಪ್ಲೀಟ್ ಡಿಪೆಂಡ್ ಟೋಟಲ್ 120 ಆಗುತ್ತೆ. 120 ಆಗ್ತದೆ. ಈ ಹಸುಗಳದಾಗ ಹೈಯೆಸ್ಟ್ ಹಾಲು ಕೊಡೋದು ಯಾವ ಹಸು ಅದ ಸರ್ ನಿಮ್ಮದು? ಇದು ಹಸು ಇದೆ ಸರ್. ಇದು ಸರ್ ಎಷ್ಟು ಕೊಡ್ತೀರಿ ಒಂದು ದಿವಸ? 13 ಕೊಡುತ್ತೆ. 13. 2 ಟೈಮ್ ಕಲ್ತು 26. ಹೌದು. ಮತ್ತು ಸೆಕೆಂಡ್ ಇದಕ್ಕೆ ಕಡಿಮೆ? ಸೆಕೆಂಡ್ ಇದು ಎಷ್ಟು ಕೊಡುತ್ತೆ ಸರ್? 10 ಕೊಡುತ್ತೆ. ಇದು 10 ಕೊಡುತ್ತೆ. ಹೌದು. 2 ಟೈಮ್ ಕಲ್ತು 20. ತೋ ಇನ್ನೂ ಎಷ್ಟು ದಿವಸ ತನಕ ಕೊಡ್ಬೋದು ಸರ್ ಇವು? ಏನಂತೀರಿ ನೀವು ಇವಾಗ ಆಫ್ಟರ್ ಪ್ರೆಗ್ನೆಂಟು ಲಾಸ್ಟ್ ಅದೊಂದು 2 ತಿಂಗಳು ಅದಂದ್ರೆ ಬಿಡ್ಬೋದು ಅಷ್ಟೇ. 2 ತಿಂಗಳದ ಅಂದ್ರೆ ಬಿಡ, 2 ಇಲ್ಲ 3 ತಿಂಗಳು ಜಾಸ್ತಿ. ಇದಕ್ಕೆ ಯಾವ ತಳಿ ಅಂತಾರೆ ಸರ್ ಇದರ ಹೆಸರು? ಇದು ಜರ್ಸಿ ಅಂತೀವಿ ಸರ್. ಜರ್ಸಿ ಅಂತ. ನೆಕ್ಸ್ಟ್ ಇವು ಹಾಲು ಕೊಡತ್ತವ ಸರ್? ಹಾಂ ಸರ್, ಎಲ್ಲ ಹಾಲು ಕೊಡ್ತಾನೆ. ಇದ್ರೊಳಗೆ ಎಷ್ಟು ಜೀವಿಗಳು ಏನದ ಅಂತಂದ್ರೆ ಏನೋ ಮರಿ ಕೊಟ್ಟವ ನೆಕ್ಸ್ಟ್ ಕೊಡವ ರೀ? ಕೊಟ್ಟಿದ್ದವರಿ ಎಲ್ಲ. ಈಗ ಇವು 2 ಪ್ರೆಗ್ನೆಂಟ್ ಅವ ರೀ. ಇವು 2 ಪ್ರೆಗ್ನೆಂಟ್ ಅವ. ಇವೆಲ್ಲ ಕೊಟ್ಟಿದ್ದವ? ಎಲ್ಲ ಕೊಟ್ಟಿದ್ದವ. ಕರುಗಳು ಯಾವ ಸರ್ ಅವೆಲ್ಲ? ಹಾಂ, ಇವು ಎಲ್ಲ ಕರುಗಳು ಅವ ಸರ್. 5 ಕರುಗಳು ಉಳ್ದವ್ರಿ. 5 ಕರುಗಳು ಉಳ್ದವು. ಇದು ನೆಕ್ಸ್ಟ್ ಇನ್ನೂ ಎಕ್ಸ್ಚೇಂಜ್ ಮಾಡತ್ತೀರಾ ಸರ್? ಹಾಂ ರೀ, ಇವಾಗ ಇದಕ್ಕೆ ಎಕ್ಸ್ಚೇಂಜ್ ಇಷ್ಟೇ ಮಾಡ್ಕೊತೀವಿ. ಆ ಸೈಡ್ ಮಾಡೋದ್ರಿ ಸರ್. ತೋ ಇದರಲ್ಲಿ ಏನೋ ಪ್ರಾಫಿಟ್ ಅದ ಮಾಡ್ಬೋದು ರೈತರೆಲ್ಲ? ಹಾಂ, ಮಾಡ್ಬೋದು ಸರ್, ಪ್ರಾಫಿಟ್ ಅದ. ಇವು ಮಾಡಬೇಕಾದ್ರೆ ಎಷ್ಟು ಹಸುವಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರ್ತದಂತ್ರಿ? ಸ್ಟಾರ್ಟಿಂಗ್ 2-4 ತೊಗೊಂಡು ನೋಡ್ಬೋದು ಸರ್. ಅವ್ರಿಗೆ ಹೆಂಗೆ ಅನುಭವ ಆಯ್ತಾ ಹೋದ್ರೆ ಹಂಗೆ ಮಾಡ್ತಾ ಹೋಗ್ಬೇಕು. ಹೌದು ಸರ್. ಇವು ಹಾಲು ನೀವು ಎಲ್ಲಿ ಒಯ್ದು ಮಾರ್ಕೆಟಿಂಗ್ ಕೊಡ್ತೀರಿ? ಇವಾಗ ಕೆಮ್ಯಾಕ್ ನಡೆದ ಸರ್ ನಮ್ದು. ಅವ್ರು ಹೆಂಗೆ ಲೀಟರ್ ತೊಗ್ತಾರೆ ಸರ್? ಅವ್ರು ಇವಾಗ 34.80 ಪೈಸೆ ಆಗಿದೆ. ಮತ್ತು ಅನುದಾನ 5 ರೂಪಾಯಿ ಬರುತ್ತೆ. ಅಂದರೆ ಟೋಟಲ್ 39 ಅಂತ ಬೀಳುತ್ತೆ ಸರ್. 39 ಬರ್ತದೆ. ಹೌದು. ಸೊ ಅವ್ರೇನು ವೀಕ್ಲಿ ಕೊಡ್ತಾರೆ ಸರ್ ದುಡ್ಡು ನಿಮಗೆ? 10 ಡೇಸ್. ಹೌದು. ನಿಮ್ಮದು ಇದು ಎಷ್ಟಾಗ್ಲತ್ತ ಸರ್? ಇನ್ವೆಸ್ಟ್ಮೆಂಟ್ ಎಷ್ಟಾಗ್ಯದ? ಇನ್ವೆಸ್ಟ್ಮೆಂಟ್ ನಮಗೆ ನೋಡಿ ಸ್ಟಾರ್ಟಿಂಗು ಹಸುಗಳದೆಲ್ಲ ಹಿಡಿದ್ಬಿಟ್ಟೆ ಶೆಡ್ಡಿಂದೆಲ್ಲ ಹೇಳಿದ್ರಿ ಕಂಪ್ಲೀಟ್ ಸರ್. ಹಸುಗಳದ್ದು ಎಷ್ಟಾಗ್ಯದ? ಶೆಡ್ಡಿದ್ದು ಎಷ್ಟು? ಟೋಟಲ್ 20. ಇವಾಗ ತಿಂಗಳಿಗೆ ಎಷ್ಟು ಸಂಪಾದನೆ ಬರ್ತದೆ ನಿಮ್ಗೆ? ಇವಾಗ 70,000-80,000 ಬರ್ತಾ ಇದೆ. 70,000-80,000. ಅದ್ರೊಳಗೆ ಲೇಬರ್ ಎಷ್ಟು ಜನ? 2 ಜನ ಇದ್ದಾರೆ. 2 ಜನ. ಇವು ಕರ್ನಾಟಕದವ್ರ ಸರ್ ಲೇಬರು? ಅದರ್ ಸ್ಟೇಟ್ ಇದ್ದಾರ, ಒಬ್ಬರು ಕರ್ನಾಟಕದವ್ರು. ಅವ್ರಿಗೆ ಎಷ್ಟು ಕೊಡ್ತೀರಿ ಸ್ಯಾಲ್ರಿ ತಿಂಗಳಿಗೆ? ಒಬ್ರು 20,000, ಒಬ್ಬರು ವರ್ಷಿಗೆ ಮಾತ್ರ. ವರ್ಷಿಂದ ಇದು. ಸೊ ಎಲ್ಲ ಹೋಗಿ ನಿಮಗೆ ಎಷ್ಟು ಉಳಿಬೋದು? ನಮ್ಗೆ 70,000-80,000 ಉಳಿತಾರೆ. 70,000-80,000 ಉಳಿತಾರೆ. ಲೇಬರ್ ಕಾಸ್ಟ್ ಹೋಗಿ ಇದ್ರ ಎಲ್ಲ ಮೇಂಟೆನೆನ್ಸ್ ಹೋಗಿ ಅವ್ರು ಇಬ್ಬರದಿಂದ ಆಗ್ತದೆ. ಎಲ್ಲ ಇಬ್ಬರಿಂದ ಆಗುತ್ತೆ. ನಾವು ನೋಡ್ತಾ ಇರ್ತೀವಿ. ನಾವು ನಮ್ಮ ತಮ್ಮರಿದ್ದಾರೆ ನಿಖಿಲ್ ರೆಡ್ಡಿ ಅಂತ, ಇಬ್ಬರಾಗಿ ಇದು ಮಾಡಿದ್ವಿ. ಬೆಳಗ್ಗೆ ಎಷ್ಟು ಗಂಟೆಗೆ ಹಾಲು ಕರಿತೀರಿ ಸರ್? ಸಾಯಂಕಾಲ ಎಷ್ಟು ಗಂಟೆಗೆ? ಬೆಳಗ್ಗೆ 5 ಗಂಟೆ. ಬೆಳಗ್ಗೆ 5 ಗಂಟೆ. ಸಾಯಂಕಾಲ 5 ಗಂಟೆ. ಓಕೆ. ಸೆಕೆಂಡ್ ಬಂದು ಸರ್ ಇದಕ್ಕೆ ಮೇವು ಏನೇನು ಕೊಡ್ತೀರಿ? ಇವಾಗ ನೋಡಿದ್ರೆ ಕಡ್ಡಿ ಚುನ್ನಿ ಇದೆ. ಓಕೆ. ಮತ್ತು ಅದಕ್ಕೆ ಬಾರ್ಲಿ. ಫಸ್ಟ್ ಏನು ಕೊಡ್ತೀರಿ? ಬೆಳಗ್ಗೆ ಎದ್ದ ತಕ್ಷಣ ಅವರು ಎಲ್ಲ ಇದು ಕಂಡೆ ಎಳೆದು ಬಿಡ್ತಾರೆ. ಎಲ್ಲ ಕಸ ಕ್ಲೀನ್ ಮಾಡಿಬಿಟ್ಟು ಅದ್ರ ಅಂದಮೇಲೆ ಇದು ಮೇವು ಹಾಕ್ಬಿಡ್ತಾರೆ. ಯಾವ ಮೇವು ಹಾಕ್ತೀವಿ ಸರ್? ಒಣಗಿದ ಹಸಿದು 2 ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ತಿನ್ಬೋದು. ಆಮೇಲೆ ಚುನ್ನಿ ಕುಡಿದ್ಬಿಡ್ತಾರೆ. ಚುನ್ನಿ ಕೊಡ್ತೀರಿ. ಈ ಕೈ ತಿಂಡಿ ಏನಾರ ಮಾಡಿಕೊಡ್ತೀರಾ ಸರ್? ಕೈ ತಿಂಡಿ ಏನೂ ಇಲ್ಲ ಸರ್. ಸ್ವಲ್ಪ ಜನ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾರಲ್ಲ, ಎಕ್ಸ್ಟ್ರಾ ಫೀಡ್ ಅಂತ ಹೇಳಿ. ಎಕ್ಸ್ಟ್ರಾ ಫೀಡ್ 8 ದಿವಸ ಒಂದ್ಸತಿ ಏನಂತೀರಿ ಬೆಲ್ಲ ಅದು ಕೊಡ್ತೀವಿ. ಮಿನರಲ್ ಮಿಕ್ಸರು ಬೆಲ್ಲ ಇದು ಮಾಡಿ ಕುಡಿದ್ಬಿಡ್ತೀವಿ ಅಷ್ಟೇ. ಗೌರ್ಮೆಂಟ್ ನಿಮ್ಗೆ ಏನು ಸಿಗಲ್ಲ ಇದರ? ಗೌರ್ಮೆಂಟ್ ಇವಾಗ ಏನೂ ಇಲ್ಲ. ಫೀಡ್ ಅದು ಏನು ಯಾರು ಕೊಡೋದು? ಫೀಡ್ ಅದೇ ಗೌರ್ಮೆಂಟ್ ಬೈಪಾಸ್ ಅದು ತರ್ತೀವಿ. ಅದು ಅಮೌಂಟ್ ಕಟ್ ಮಾಡ್ತಾರೆ. ನೀವು ಯಾವ ಡೈರಿ ಕೊಡ್ತೀರಿ ಸರ್? ಇದೇನು KMF ಡೈರಿ ಸರ್. KMF ಡೈರಿ ಅಂತೇಳಿ. ಹೌದು. ಇನ್ನೂ ಯಾವ ಕಡೆ ಅವ ಸರ್ ಹಸು? ಈ ಸೈಡ್ ಅವ್ರಿ. ಮೊದಲು ಮಾಡಿದೆ ಯಾವುದು ಸರ್? ಅದು ಮೊದಲು ಆ ಕಡೆ ಇತ್ತು ರೀ. ಇವಾಗ ಇದು ಎಲ್ಲ ಹೊಸದೇ ಆಗಿಬಿಟ್ಟಿದೆ. ಅಚ್ಚಾ. ಹೌದು.
ಇದರಲ್ಲಿ ಎಷ್ಟು ಹಸುಗಳು ಅವ ಸರ್? 2 ಎಮ್ಮೆ ಇದಾವೆ ರೀ. ಇದು ಹಸುಗಳು ಇದೆ. ಎಮ್ಮೆಗಳು ಎಷ್ಟೆಷ್ಟು ಹಾಲು ಕೊಡ್ತಾವೆ ಸರ್? ಅವು 5 ಲೀಟ್ರ್ ಕೊಡ್ತೀವಿ ಸರ್. 5 ಲೀಟ್ರ್ ಕೊಡ್ತಾವೆ ಒಂದೊಂದು. 2 ಟೈಮ್ ಕಲಿತು 10 20 ಸರ್. ಈಗ ನೆಕ್ಸ್ಟ್ ಅಗರ್ ಯಾರಾದರೂ ಈ ಡೈರಿ ಫಾರ್ಮ್ದಾಗ ಬರ್ಬೇಕಂದವ್ರಿಗೆ ಏನು ಸಲಹೆ ಹೇಳ್ತೀರಿ ನಿಮ್ಮಿಂದು? ಮಾಡ್ಬೋದು ಸರ್. ಮಾಡ್ಬೋದು. ಹೌದು. ಇದರಲ್ಲಿ ಲಾಸ್ ಅಂತೂ ಏನು ಲಾಸ್ ಅಂತಿಲ್ಲ ಸರ್. ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಲಾಸ್ ಅಂತ ಏನೂ ಆಗಲ್ಲ. ಬಟ್ 1-2 ಹಸುವಿನಿಂದ ಸ್ಟಾರ್ಟ್ ಮಾಡಬೇಕು. ಒಂದು 2 ಹಸು ಅಲ್ಲಿ ಬಾಳೆ 5 ಹಸು. 5 ಹಸು. ಸೊ ಅವ್ರಿಗೆ ಯಾವಾಗ ಅನುಭವ ಅವಾಗ ಅವರು ಡೆವಲಪ್ ಮಾಡ್ಕೋತ ಹೋಗ್ಬೋದು. ಹೌದು. ಸ್ಟಾರ್ಟಿಂಗ್ ನಾಲೆಜ್ ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ನೀವು ಹಸುಗಳು ತರಬೇಕೆಂಬ ಪ್ಲ್ಯಾನ್ ಇದ್ದರೆ ಏನು? ಇಲ್ಲ, ತರಬೇಕು ಸರ್. ಇನ್ನು ತರಬೇಕಾ? ಸ್ವಲ್ಪ ಯಾಕಂದ್ರೆ ಕಂಟಿನ್ಯೂ ಎಷ್ಟು ಹಾಲು ಇರುತ್ತಲ್ಲ ಅಷ್ಟು ಹಾಲು ಇಕ್ಲೇಬೇಕು ಸರ್. ಅದು ಅವಾಗ ಅದು ಬೆನಿಫಿಟ್ ಆಗುತ್ತೆ. ಈಗ ಹಾಲು ಕಡಿಮೆ ಆದರೆ ಮೇಂಟೆನೆನ್ಸ್ ಆಗಲ್ಲ. ಇಷ್ಟು ಹಸುಗಳಿಗೆ ನೀವು ಎಷ್ಟು ಎಕರೆದಲ್ಲಿ ಹಸಿ ಮೇವು ಹಾಕಿರಿ ಸರ್? 1 ಎಕರೆ ಇದೆ ಸರ್. 1 ಎಕರೆ. 1 ಎಕರೆ ಸಾಕಾಗುತ್ತೆ ಸರ್? ಸಾಕಾಗುತ್ತೆ ಸರ್. ಸಾಕಾಗುತ್ತೆ. ಇಷ್ಟು ಹಸುಗಳಿಗೆ ಸಾಕಾಗುತ್ತೆ. ಇನ್ನು ಜಾಸ್ತಿ ಮಾಡಿದ್ರೆ ಇನ್ನು ಸ್ವಲ್ಪ ಇನ್ನೊಂದು 1/2 ಎಕರೆ ಆಗಲಿ 1 ಎಕರೆ ಆಗಲಿ ಮಾಡಬೇಕಾಗತ್ತೆ ಸರ್. ಇದು ಒಣಗಿನ ಮೇವು ಯಾವಾಗ ಸ್ಟಾಕ್ ಮಾಡ್ತೀರಿ ಸರ್? ಇವಾಗ ಬೇಸಿಗೆಯಲ್ಲಿ. ಅಚ್ಚಾ. ಯಾವ ಸೀಸನ್ ಬಂತು ಯಾವ ಸೀಸನಲ್ಲಿ ಆ ಸೀಸನ್ನಲ್ಲಿ ಇದು ಮಾಡೋದು. ಇವಾಗ ಸೋಯಾ ರಾಶಿ ಆಯ್ತಂದ್ರೆ ಸೋಯಾ ಸ್ಟಾಕ್ ಮಾಡ್ಕೋತೀವಿ. ಇವಾಗ ಕಡ್ಡಿ ಮತ್ತು ಕಳಿಕೆ ಸೀಸನಲ್ಲಿ ಅದು ಮಾಡ್ಕೋತೀವಿ. ಇದು ಅದೇನು ಸರ್ ಹುಲ್ಲು? ಅದೇನು ಚಾಪ್ ಕಟ್ಟರ್ದಿಂದ ಹಾಕಿ? ಚಾಪ್ ಕಟ್ಟರಿಂದ ಸರ್. ಕಟ್ ಮಾಡಿ. ಹೌದು, ಕಟ್ ಮಾಡಿಬಿಟ್ಟು 2 ಮಿಕ್ಸ್ ಮಾಡಿಬಿಟ್ಟು ಇದು ಚಾಪ್ ಕಟ್ಟರಿಂದ. ಇದು ಚಾಪ್ ಕಟ್ಟರ್. ಇದ್ರೊಳಗೆ ಏನಾರ ಮಿನರಲ್ ಮಿಕ್ಸರ್ ಏನಾರ ಮಿಕ್ಸ್ ಮಾಡಿ ಕೊಡ್ತೀರಾ? ಓನ್ಲಿ? ಇಲ್ಲ, ಡೈರೆಕ್ಟ್ ಸರ್. ಮಿನರಲ್ ಮಿಕ್ಸರ್ ಎಲ್ಲ ಅದರಲ್ಲೇ ಚುನ್ನಿಯಲ್ಲೇ ಮಿಕ್ಸ್ ಮಾಡಿ ಕೊಡ್ತೀವಿ. ಅಚ್ಚಾ. ಇವಾಗ ಎಷ್ಟು 5 ಕರುಗಳಿದಾವೆ? 5 ಕರುಗಳು ಅವೇನು ಸರ್? ಆಯ್ತು ರೀ. ಅದು ಎಷ್ಟು ಇದು ಈ ವರ್ಷ ಪೂರ ಕಂಪ್ಲೀಟ್ ಸಾಕಾಯ್ತದ ರೀ? ಅದು ಸಾಕಾಗ್ತದೆ ಸರ್. ನೆಕ್ಸ್ಟ್ ಸೀಸನ್ ಬರೋ ಸೋಯಾ ಸೀಸನ್ ಬರೋ ಸಾಕಾಗುತ್ತೆ. ಸೋಯಾ ಸೀಸನ್ ಬಂತಂದ್ರೆ ಮತ್ತೆ ಸೋಯಾ ಹೊಟ್ಟು ತಂದು ಇದು ಮಾಡ್ತೀವಿ. ಮತ್ತೆ ಇದು ಮಾಡ್ತೀವಿ. ಹೌದು. ಇದು ಇದು ಏನದ ಸರ್? ಇದು ಎಲ್ಲಿ ತಂದಿರಿ ಇದು? ಇದು ಸರ್ ನಾವು ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಬಿಡ್ತೀವಿ. ಬೆಳಗ್ಗೆ ಹಾಕಿಬಿಡ್ತಾರೆ ಇವರು 5 ಗಂಟೆಗೆ. 5 ಗಂಟೆ ಹಾಕಿಬಿಟ್ಟ ಮೇಲೆ ಆಮೇಲೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ. ನೀವು ಓನ್ ತಯಾರು ಮಾಡಿದ್ದ? ಇಲ್ಲ ಸರ್, ನಾವು ಫೀಡ್ ಏನು ತರ್ತೀವಲ್ಲ ಎಲ್ಲ ಮಿಕ್ಸ್ ಒಳಗೆ ಹಾಕಿಬಿಟ್ಟು ಇದಕ್ಕೆ ರೆಡಿ ಮಾಡಿಬಿಡ್ತೀವಿ. ರೆಡಿ ಮಾಡಿಬಿಟ್ಟು ಇವಾಗ 3 ಗಂಟೆ 4 ಗಂಟೆ ಗುರು ಭೈ ಅಂತಿದ್ದಾರೆ, ಅವರೆಲ್ಲ ಹಾಕಿಬಿಡ್ತಾರೆ ಎಲ್ಲಕ್ಕೆ. ಎಲ್ಲ ಹಸುಗಳಿಗೆ ಎಷ್ಟು ಕ್ವಾಂಟಿಟಿಯಿಂದ ಹೇಳ್ಕೊಡ್ತೀರಿ? ಇದು ಕುಡೋದ್ರಿಂದ ಏನು ಉಪಯೋಗ ಸರ್? ಹಾಲು ಇಳುವರಿ ಹೆಚ್ಚಾಗುತ್ತೆ ಸರ್. ಇದು ಹಾಕ್ಲೇಬೇಕು ಸರ್. ಇದು ಹಾಕ್ಲಿಲ್ಲ ಅಂದ್ರೆ ಚುನ್ನಿ ಹಾಕ್ಲಿಲ್ಲ ಅಂದರೆ ಹಾಲು ಬರಂಗಿಲ್ಲ ಸರ್ ಅಷ್ಟು. ಸರ್ ನೆಕ್ಸ್ಟ್ ಅದು ಟ್ಯಾಂಕ್ ಎದ್ರ ಸಲುವ ತಗೊಂಡ್ರಿ ಸರ್? ಅದು ಫಿಲ್ಟರ್ದು ಇದೆ ಸರ್. ಫಿಲ್ಟರ್. ಈ ಹಾಲು ಬೆಳಗ್ಗೆನೆ ಸಪ್ಲೈ ಮಾಡ್ತೀರಿ? ಬೆಳಗ್ಗೆ ನೈಟ್ 2 ಟೈಮ್. ಯಾವಾಗಿಂದ ಅವಾಗೆ? ಎಲ್ಲಿ ಯಾವ ಊರಿಗೆ ಸಪ್ಲೈ ಮಾಡ್ತೀರಿ ಸರ್? ಇಲ್ಲಿ ಟೆಂಪು ಬರುತ್ತೆ ಸರ್. ಟೆಂಪು ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ? ಆಯ್ತು ಸರ್. ಇವು ಮರಿಗಳೆಲ್ಲ ಇವೆಲ್ಲ ಹಸುಗಳು ಕರುಗಳೆಲ್ಲ ಎಷ್ಟು ತಿಂಗಳದಾವ ಸರ್ ಇವು? 5 ತಿಂಗಳದಾವ ಸರ್ ಇವು. 5 ತಿಂಗಳದಾವ. ಹೌದು. ಸೊ ಇವೆಲ್ಲ ಬ್ರೀಡು ನೀವು ಇಲ್ಲಿದೆ ಡೆವಲಪ್ ಮಾಡಿರಿ ಒಂದು ತೊಗೊಂಡು ಬಂದಿರಿ? ತೊಗೊಂಡು ಬಂದಿದ್ದೀವಿ ಸರ್. ಇವಾಗ ಇದೇ ಡೆವಲಪ್ ಮಾಡ್ಬೇಕು ಇವಾಗ. ಅಚ್ಚಾ. ಅವೆಲ್ಲ ತೊಗೊಂಡು ಬಂದಿದ್ದೇವೆ ಸರ್. ಇವಾಗ ಡೆವಲಪ್ ಮಾಡೋವೆಲ್ಲ ಇವು ಸರ್. ಇವು ಡೆವಲಪ್ ಆಗ್ಲಿಕ್ಕೆ ಎಷ್ಟು ದಿವಸ ಬೇಕು? 2 ವರ್ಷ ಬೇಕು ಸರ್. 2 ವರ್ಷ ಆದ ನಂತರ ಅವಾಗ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ನೋಡ್ಕೋಬೇಕಾಯ್ತು ಸರ್. ಇವು ಒಂದು ಹಸುಗಳು ತಗೋಬೇಕಾದ್ರೆ ಎಷ್ಟು ಸರ್? ಸರ್ ನೋಡಿ ಸರ್, ಯಾವುದು 70,000 ಆಗುತ್ತೆ. 1 ಲಕ್ಷ ಇದೆ ಇವಾಗ. ಅದು ನಾವು ಅಂದಿದ್ದಲ್ಲ ನಮ್ಗೆ 13,500 ಕೊಡುತ್ತಂತೆ. 13,500 ಕೊಡೋದು. 1,05,000 ಇದೆ. 1,05,000. ಅದು 1 ಲಕ್ಷದಿದೆ ಸರ್. ಡಿಪೆಂಡ್ ಆಗುತ್ತೆ ಸರ್ ಯಾವ ರೀತಿ ಹಾಲು ಕೊಡುತ್ತಲ್ಲ ಆ ಟೈಮಲ್ಲಿ ಇದು ಮಾಡುತ್ತೆ. ಮ್ಯಾಕ್ಸಿಮಮ್ ಸರ್ ಒಂದು 5 ಹಸುವಿದಿಂದ ಅಗರ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ? 7 ಲಕ್ಷದ ಮಾಡ್ಬೋದು ಸರ್. 7 ಲಕ್ಷದ ಮಾಡ್ಬೋದು. ಆ 7 ಲಕ್ಷ ಅವರಿಗೆ ತೀರ ಹೋಗ್ಲಕ್ಕೆ ಎಷ್ಟು ದಿವಸ ಬೇಕಾಗ್ತದೆ? 1.5 ವರ್ಷ. 1.5 ವರ್ಷದಿಂದ ಅವ್ರು ಏಕದಮ್ ಫ್ರೀ ಆಗಿ ಹೋಗ್ತಾರೆ. ಯಾರನ್ನೂ ಮಾಡ್ಬೋದು, ಬಟ್ ಕಷ್ಟಪಡಬೇಕು. ವರ್ಕರ್ ಮೇಲೆ ಡಿಪೆಂಡೆಂಟ್ ಇರಬಾರ್ದು. ನೋವು ಮಾಡಬೇಕಾಗತ್ತೆ. ಅವ್ರದ್ದು ಮಾಡ್ಬೇಕು. ವರ್ಕರ್ಗೆ ಹಚ್ಚಿದೇವು ಮನೆ ಕುಂತಿದ್ದೇವೆ ಅಂದ್ರೆ ಆಗಲ್ಲ. ನಾವು ನೆಕ್ಸ್ಟ್ ನೀವು ಫ್ಯೂಚರ್ ಪ್ಲಾನ್ ಎಲ್ಲಿವರೆಗೂ ಮಾಡ್ಬೇಕಂತ ಹೇಳಿದೆ ಸರ್? ಎಷ್ಟು ಹಸುಗಳು? 30-40 ಹಸು ಮಾಡ್ಬೇಕಂತ. 40 ಹಸುಗಳು? ಹೌದು ಸರ್. 40 ಹಸು ಮಾಡಿದ್ರೆ ವರ್ಷಕ್ಕೆ ಎಷ್ಟು ಆದಾಯ ಬರ್ಬೋದು ಸರ್? ಇವಾಗ ಸರ್ 3 ಲಕ್ಷವರೆಗೂ ಹೋಗ್ಬೋದು. 3 ಲಕ್ಷವರೆಗೂ ಸರ್. ಇದು ಏನು ಹುಲ್ಲು ಅಂತಾರೆ ಇದಕ್ಕೆ?
ಇದಕ್ಕೆ ನೇಪಿಯರ್ ಅಂತಾರೆ ಸರ್. ಇದು ನೇಪಿಯರಲ್ಲಿ ಜೋಳದ ಹುಲ್ಲು ಇರ್ತದಲ್ಲ, ಆ ಜೋಳದ ಹುಲ್ಲು ಅಂತಾರೆ. ಇದು ಕಟ್ ಮಾಡಿ ಹಾಕ್ತದೆ, ಇದು ಕಟ್ ಮಾಡಿ ಹಾಕ್ತೀವಿ. ಇದರಲ್ಲಿ ಏನು ಮಿಕ್ಸ್ ಮಾಡಲ್ಲ? ಮಿಕ್ಸ್ ಮಾಡ್ತೀವಿ ಸರ್, ಒಣಗಿಂದು ಮಿಕ್ಸ್ ಮಾಡ್ತೀವಿ. ಒಣಗಿನ ಮಿಕ್ಸ್ ಮಾಡಿ ಎರಡು ಒಣಗಿಂದು ಮತ್ತು ಇದು ಎರಡು ಮಿಕ್ಸ್ ಮಾಡಿ ಇದು ಮಾಡ್ತೀವಿ. ಹೌದು, ಇದು ಜೋಳದ ಇದೆ ಸರ್. ಹಾಂ 1 ಎಕರೆದಲ್ಲಿ ಹಾಕಿರಿ ಇದು? ಇದು 1 ಎಕರೆಲ್ಲಿ ಇದೆ. ಮತ್ತು ನೇಪಿಯರ್ ಅಂತ ಬರುತ್ತೆ, ಅದು ಸೂಪರ್ ನೇಪಿಯರ್ ಅಂತ. ಇದು ಯಾವ ನೇಪಿಯರ್ ಅಂತಾರೆ ಸರ್? ಇದು ಜೋಳದೇ ಇದೆ ಸರ್, ಜೋಳದೇ ಹೈಬ್ರಿಡ್ ಜೋಳ ಅಂತ ಬರುತ್ತೆ ಅದಕ್ಕೆ. ಅದು ಬರೆದು ಬಿಡುತ್ತೆ. ಇದು ನಮ್ಮದು ಜೋಳದ ಇದೆ. ಇದು ಜೋಳದ, ಇದು ಜೋಳದ 2-3 ಕೊಲ್ತಿ ಮಿಕ್ಸ್ ಮಾಡಿ ಇದು ಮಾಡ್ತೀವಿ. 3 ಎಲ್ಲ ಕಲಸಿ ಏನಾದಂದ್ರೆ ಕಟ್ ಮಾಡಿ ಒಂದೇ ಸರ್ತಿ ಹಾಕ್ಬಿಡ್ತೀವಿ. ಮತ್ತು ಸೂಪರ್ ನೇಪಿಯರ್ನು ಹಾಕ್ತೀವಿ ಒನ್ ಟೈಮ್. ಅದು ಸೂಪರ್ ನೇಪಿಯರ್ ಎಷ್ಟು ಏರಿಯಾದಾಗ ಹಾಕಿರಿ ಸರ್? ಅದು 1 ಎಕರೆಲ್ಲಿ ಇದೆ, ಇದು 1 ಎಕರೆಲ್ಲಿ ಇವಾಗ. 1 ಎಕರೆ. ಹೌದು ಸರ್. ಎರಡನೇದು ಇದು ನೀವು ಇದ್ರದ್ದು ಸೊಗಣಿ ಎಲ್ಲ ಇರ್ತದಲ್ಲ, ಇದು ಎಲ್ಲಿಗೆ ಕಳಿಸ್ತೀರಿ ಸರ್? ಹೆಂಗೆ ಒಂದು ಟ್ರ್ಯಾಕ್ಟರ್ ತಗೋತಾರ? ಟ್ರ್ಯಾಕ್ಟರ್ 2.5 ಇದೆ ಸರ್. ಇದು 2 ಮಾರ್ಬೇಕಂದ್ರೆ 2.5 ತಗೋತಾರೆ. ಹೌದು. ಇದು ಹೆಂಗೆ ಈ ಥರ ಎಳಿತಾರೆ? ಹೌದು ಸರ್. ಒಂಥರ ಎಲ್ಲ ಸ್ಟಾಕ್ ಮಾಡಿ ಇಲ್ಲಿ ಬ್ಯಾಕ್ ಸೈಡ್ ಇದು ಮಾಡ್ತೀವಿ. ಡಂಪ್ ಮಾಡಿ ಇಟ್ಬಿಟ್ಟು ಒಂದು 2 ಮಂತ್ಸ್ 3 ಮಂತ್ಸಿಗೆ ಒಂದು ಸರ್ತಿ ಬೇಕಾದರೆ ಮಾರಿಬಿಡ್ತೀವಿ, ಇಲ್ಲಾಂದ್ರೆ ನಮ್ಮ ಹೊಲದಲ್ಲಿ ಯೂಸ್ ಮಾಡ್ತೀವಿ. 1 ವರ್ಷಕ್ಕೆ ಇದು ಎಷ್ಟು ಮಾರಾಟ ಮಾಡ್ತೀರಿ ನೀವು? 1 ವರ್ಷಕ್ಕೆ ಸರ್ ನಮ್ಮ ಟೋಟಲ್ 30-40 ಟ್ರ್ಯಾಕ್ಟರ್ ಆಗುತ್ತೆ ಇವಾಗ ಪ್ರೆಸೆಂಟಲ್ಲಿ. 30-40 ಆದ್ರೆ ಸರ್ ನಿಮ್ದು ಇಬ್ಬರು ವರ್ಕರ್ ಸ್ಯಾಲರಿ ಅದರಲ್ಲಿ ಹೋಗ್ಬೋದು. ಇದು ಕಟ್ ಮಾಡಿ ಹಾಕ್ತೀರಲ್ಲ ನೀವು? ಹಾಂ ಸರ್, ಕಟ್ ಮಾಡಕ್ಕೆ ಇದು ಚಾಪರ್ ಕಟ್ಟಲ್ಲಿ ಕಟ್ ಮಾಡಿ ಹಾಕ್ತೀವಿ. ಈ ಥರ ಸ್ಟಾಕ್ ಮಾಡ್ತೀವಿ? ಹೌದು. ಇದು ಎಷ್ಟು ಟ್ರ್ಯಾಕ್ಟರ್ ಅದ ಸರ್? ಇದು ಟೋಟಲಿ ನಮ್ಮಲ್ಲಿ ಕಳಿಕೆ 5,000 ಇದೆ. ಇದು 2 ಲಾರಿ ಡಂಪ್ ಮಾಡಿದ್ದೀವಿ. 2 ಲಾರಿ? ಹೌದು. ಇದು ಏನು ಸರ್? ಸೋಯಾಬೀನ್, ಸೋಯಾ, ಕಡ್ಲಿ, ತೊಗರಿ 3 ಮಿಕ್ಸ್ ಇದೆ ಸರ್. 3 ಮಿಕ್ಸ್ ಇದೆ. ಹೌದು ಸರ್. ಇದು ಸ್ಟಾಕ್ ಮಾಡೋ ಹೊತ್ತಿಗೆ ಇದರಲ್ಲಿ ಏನಾರ ಹಾಕಿ ಸ್ಟಾಕ್ ಮಾಡ್ತೀರಿ? ಒನ್ಲಿ ತಂದು ಡೈರೆಕ್ಟ್ ಏನೂ ಹಾಕಲ್ಲ. ಹೌದು. ಈ ಸೀಸನ್ಲಿ ಡೈರೆಕ್ಟ್ ಹಾಕಿಬಿಡ್ತೀವಿ. ಇದಕ್ಕೆ ಯಾವ ಸೀಸನ್ ಇತ್ತು ಆ ಸೀಸನ್ದಾಗ ತೊಗೊಂಡು ಸ್ಟಾಕ್. ಹೌದು. ಏನು ಮಾಡಿದ್ರು ಒಳಗಡೆನೆ ಅದು ಕಲಿಸ್ಬಿಟ್ಟು ಗ್ರೀನ್ ಇದು ಪೌಡ್ರ್ ಎಲ್ಲ ಕಲಸಿ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿ ಹಾಕಿ ಹಾಕ್ತೀವಿ. ಹೌದು. ಆಯ್ತು ಸರ್, ನಿಮ್ಮದೆಲ್ಲ ವಿವರಣೆ ಕೊಟ್ಟಿದ್ದು ನಾವು ರೈತರಿಗೆಲ್ಲ ಏನದ ಅಂತಂದ್ರೆ ಫ್ಯೂಚರಾಗ ಮಾಡ್ಬೇಕಂಬರ್ದು ನಿಮ್ಮ ಸಲಹೆ ತೊಗೊಂಡು ಮಾಡ್ತಾರೆ. ಆಯ್ತು, ಭಾಳ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಈ ವಿಡಿಯೋ ನೋಡಿರಿ, ಎಲ್ಲರಿಗೆ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೆವು. ನಿಮಗೆ ಒಂದು ವೇಳೆ ಉಪಯೋಗ ಆಯ್ತದ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು.